ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಡಿಸೆಂಬರ್ 9. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಮಂಗಳವಾರ ಆಗುತ್ತೆ. ಡಿಸೆಂಬರ್ 9ನೇ ತಾರೀಕು. ಪಂಚಮಿ ತಿಥಿ ಇದೆ, ರಾತ್ರಿ 7 ಗಂಟೆ 49 ನಿಮಿಷದವರೆಗೂ. ಪುಷ್ಯ ನಕ್ಷತ್ರ ಬೆಳಗ್ಗೆ 8 ಗಂಟೆ 22 ನಿಮಿಷದವರೆಗೂ ಇದೆ. ಐಂದ್ರ ಯೋಗ ಮತ್ತು ಕೌರವ ಕರ್ಣ. ರಾತ್ರಿ 7:49 ಆದಮೇಲೆ ಷಷ್ಠಿ ತಿಥಿ ಆರಂಭ ಆಗುತ್ತೆ. ಹಾಗೆ ಬೆಳಗ್ಗೆ 8:22 ಆದಮೇಲೆ ಆಶ್ಲೇಷ ನಕ್ಷತ್ರ ಬರುತ್ತೆ. ಈ ದಿನ ದಗ್ಧ ಯೋಗ ಇದೆ. ಈ ದಗ್ಧ ಯೋಗ ಇರೋ ಕಾರಣ ವಾರದ ವಿಚಾರ ಅಲ್ಲ, ದಗ್ಧ ಯೋಗದ ಕಾರಣ ಇವತ್ತು ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಒಂದು ವೇಳೆ ಆರಂಭ ಮಾಡಿರುತ್ತೆ, ಅದಕ್ಕೇನಪ್ಪ ಮಾಡಬೇಕು ಅಂದರೆ ಹೋಗಿ ಯಾವುದಾದ್ರು ಒಂದು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ನಿಮ್ಮ ಕೆಲಸ ಶುರು ಮಾಡಿ, ಏನೂ ತೊಂದರೆ ಏನಾಗಲ್ಲ. ಯಾಕೆಂದರೆ ಈಗಾಗಲೇ ಈ ಕಾಲದಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯ ಅಂದರೂ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅನಾವಶ್ಯಕವಾಗಿ ಮುಂದೂಡೋದು ಬೇಡ. ಈ ಕೆಲಸವನ್ನು ಮಾಡಿ ತೊಂದರೆ ಇರಲ್ಲ. ಇನ್ನು ಹಿಂದೆ ಆರಂಭ ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹಿನ್ನಡೆ ಲಭಿಸಲ್ಲ, ಮುಂದುವರಿಸ್ಕೊಂಡು ಹೋಗೋದು. ಹಾಗೆ ಮುಖ್ಯವಾದಂತಹ ವಿಚಾರ, ಯಾವುದೇ ಕುಟುಂಬದಲ್ಲಿ ಸೋದರರ ನಡುವೆ ವಾದ ವಿವಾದ, ಬೇಸರ, ಮನಸ್ತಾಪ, ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇಂಥವಿದ್ದರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸೋದ್ರಿಂದ ಅದು ಬಗೆಹರಿಯುತ್ತೆ. ಹಾಗೆಯೇ ಕೆಲವೊಂದು ಕೆಲಸ ಕಾರ್ಯಗಳು ತುಂಬ ದಿನದಿಂದ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಅದಕ್ಕೂ ಅಷ್ಟೇ ಇವತ್ತು ಪೂಜೆ ಮಾಡಿಸೋದು ಒಳ್ಳೆಯದು. ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಎರಡಕ್ಕೂ ಮಾಡಿಸ್ಬೇಕು, ಅದು ಮುಖ್ಯ. ಕೆಲವರಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇರುತ್ತೆ. 2 ದಿವಸ ಚೆನ್ನಾಗಿರ್ತಾರೆ, ತಿರ್ಗಾ ಮಲಗ್ತಾರೆ, ತಿರ್ಗಾ ಚೆನ್ನಾಗಿರ್ತಾರೆ, ಮಲಗ್ತಾರೆ. ಈ ಥರ ಇಂಥದ್ದು ಸಹ ಸ್ವಲ್ಪ ಈ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರೆ ಆರೋಗ್ಯದಲ್ಲಿ ಒಳ್ಳೆಯದಾಗುತ್ತೆ. ಇಷ್ಟು ವಿಚಾರ ಇವತ್ತು ತುಂಬ ಮುಖ್ಯವಾದ್ದು. ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 3 ಗಂಟೆ 8 ನಿಮಿಷಕ್ಕೆ ಆರಂಭ ಆಗುತ್ತೆ, 4:34ಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸ ಆರಂಭ ಮಾಡಲ್ಲ, ಮುಗಿಯೋ ಟೈಮು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 24 ನಿಮಿಷಕ್ಕೆ ಆರಂಭ ಆಗಿ 10:50ಕ್ಕೆ ಮುಗಿಯುತ್ತೆ. ನಾನು ಪ್ರತಿ ದಿವಸ ಹೇಳ್ತಾನೆ ಇದ್ದೀನಿ, ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸ ಔಷಧಿಯನ್ನು ಸೇವನೆ ಮಾಡೋಕ್ಕೆ ಆರಂಭ ಮಾಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು. ಇದಿಷ್ಟು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:50ರಿಂದ 5:40ರವರೆಗೂ ಇರುತ್ತೆ. ಈ ವೇಳೆಯಲ್ಲಿ ನಿಮಗೆ ಇಷ್ಟವೆನಿಸಿದ ದೇವರ ಪೂಜೆಯನ್ನು ಮಾಡೋದು ಅಥವಾ ಜಪ ತಪಗಳನ್ನು ಮಾಡೋದು, ಇದರಿಂದ ಈ ಉತ್ತಮ ಫಲಿತಾಂಶಗಳನ್ನು ಪಡಿಬೋದಾಗಿದೆ. ಆನಂತರ ಅಭಿಜಿನ್ ಮುಹೂರ್ತ ಬೆಳಗ್ಗೆ 11:49ರಿಂದ 12:30ರವರೆಗೂ ಇದೆ. ಈ ಗೋಧೂಳಿ ಮುಹೂರ್ತ ಸಂಜೆ 5:51ರಿಂದ 6:17ವರೆಗೂ ಇದೆ. ಇನ್ನು ಈ ಬೆಳಗ್ಗೆ ಸುಮಾರು 6:30ರಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಸಾಮಾನ್ಯವಾಗಿ ಉತ್ತಮ ಫಲಿತಾಂಶ ಸಿಗುತ್ತೆ, ಒಳ್ಳೆಯ ವೇಳೆ ಅದು. ಆನಂತರ ಈ ಮುಖ್ಯವಾಗಿ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕಾದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಯಾವುದಾದರೂ ಒಂದು ವಾದ ವಿವಾದಗಳಿದ್ದರೆ ಸಂಧಾನದ ವಿಚಾರ, ಆ ವೇಳೆ ಯಾವುದಪ್ಪ ಚೆನ್ನಾಗಿದೆ ಅಂದರೆ ಈ ಮಧ್ಯಾಹ್ನ 2 ಗಂಟೆ 6 ನಿಮಿಷದಿಂದ 2 ಗಂಟೆ 51 ನಿಮಿಷದವರೆಗೂ ಚೆನ್ನಾಗಿದೆ. ಇಷ್ಟು ಮುಖ್ಯವಾದಂತಹ ವಿಚಾರ. ಇನ್ನು ಇದಲ್ದಿರ ಮತ್ತೊಂದು ಇದನ್ನು ಹೇಳಬೇಕು, ಟೈಮ್ ಬಗ್ಗೆ ಹೇಳಬೇಕು ಅಂದರೆ ಗೋಧೂಳಿ ಲಗ್ನದ ಬಗ್ಗೆ ಹೇಳಿದ್ರೆ, ಇನ್ನು ಯಾವ ವೇಳೆಯಲ್ಲಿ ಕೆಲಸವನ್ನೇ ಮಾಡಬಾರ್ದು ಅಂದರೆ ದುರ್ಮುಹೂರ್ತ ಅಂತ ಕರಿತೀವಿ ಅದನ್ನು. ಬೆಳಗ್ಗೆ 8 ಗಂಟೆ 47 ನಿಮಿಷದಿಂದ 9 ಗಂಟೆ 33. ಆನಂತರ ಸಂಜೆ ವೇಳೆ ಬಂದಿದೆ, ಆ ಟೈಮಲ್ಲಿ ಯಾರೇನು ಮಾಡಲ್ಲ ಬಿಡಿ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಇಷ್ಟು ಇವತ್ತಿನ ಅತಿ ಮುಖ್ಯವಾದಂತಹ ವಿಚಾರಗಳು. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಗಮನವನ್ನು ಹರಿಸೋಣ.
ಮೇಷರಾಶಿಯಲ್ಲಿ ಜನಿಸಿದವರಿಗೆ ಈ ದಿನದಲ್ಲಿ ಇವರಿಗೆ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಇವರ ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸು ಸಿಗುತ್ತೆ. ಹಾಗೆ ಒಳ್ಳೆಯ ಲಾಭ ಸಹ ಸಿಗುತ್ತೆ. ಮುಖ್ಯವಾಗಿ ಇವರು ಬಹುದಿನದಿಂದ ಕಾಯುತ್ತಿದ್ದ ಒಂದು ಅಧಿಕಾರವನ್ನು ಪಡೀತಾರೆ. ಅದು ಕುಟುಂಬ ಆಗ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲಿ ಬೇಕಾದ್ರೂ ಆಗ್ಬೋದು. ಅಂದರೆ ಒಟ್ಟಾರೆ ಇವತ್ತು ಅಧಿಕಾರ ಲಾಭವಿದೆ. ಇಲ್ಲಿ ಏನಪ್ಪ ಅಂದರೆ ಇವರಲ್ಲಿ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಇವತ್ತು ನಾನು ಅಂದ್ಕೊಂಡಿದ್ದೀನಿ ಇಂಥದ್ದಾಗುತ್ತೆ, ಇಂಥ ಮನಸ್ಸಲ್ಲಿ ಹಾಗೇ ಆಗುತ್ತೆ ಅಂತ. ಆದರೆ ಅದರ ಬಗ್ಗೆ ಅದರ ವಿಚಾರವಾಗಿ ಒಳ್ಳೆಯ ಪ್ರಯತ್ನವನ್ನು ಸಹ ಪಡಬೇಕು. ಕೆಲಸ ಆಗುತ್ತೆ ಅಂತ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಕಷ್ಟಕ್ಕೆ ಸಿಕ್ಕಾಕೋತೀರಿ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಪ್ರಯತ್ನವೂ ಮುಖ್ಯ, ಆದರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಗಡಿಬಿಡಿಯಿಂದ ನಿಮ್ಮ ಅತಿ ಮುಖ್ಯವಾದಂತಹ ಕೆಲಸವೊಂದನ್ನು ಆರಂಭಿಸ್ತೀರಿ. ಇದರಿಂದ ನಿಮಗೆ ತಿಳಿಯದಂತೆ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಕುಟುಂಬ ವಿಚಾರದಲ್ಲಿ ಬಂದಾಗ ಈ ಕಾರಣದಿಂದಾನೇ ನಿಮಗೂ ನಿಮ್ಮ ಕುಟುಂಬದ ಇತರೆ ಸದಸ್ಯರಿಗೂ ಸ್ವಲ್ಪ ವಾಗ್ವಾದ ಸಹ ಕಂಡು ಬರ್ತಾ ಇದೆ. ಈ ಎಚ್ಚರಿಕೆ ಇರೋದು ಒಳ್ಳೆಯದು. ಯಾವುದೋ ಒಂದು ವಿಚಾರ, ಅದರಲ್ಲೂ ಮನೆತನದ ಭೂಮಿಗೆ ಸಂಬಂಧ ವಿಚಾರದಲ್ಲಿ ದೊಡ್ಡ ಸಮಸ್ಯೆಯೊಂದು ಎದುರಾಗುತ್ತೆ. ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಅದು ಸಂಧಾನದ ಮುಖಾಂತರ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಒಂದು ನೋವು, ಸಿಟ್ಟು ಅವೆಲ್ಲ ಇದ್ದರೂ ಕೂಡ ಅರ್ಥಾರ್ಥ ಭಾವನೆಯನ್ನು ತೋರಿಸ್ಕೊಂಬಲ್ಲ, ಮುಂದುವರಿತೀರಿ. ಉದ್ಯೋಗದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆಗಲೇ ಹೇಳಿದಾಗೆ ಅಧಿಕಾರ ಪ್ರಾಪ್ತಿ ಯೋಗ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಆದಾಯ ಇರುತ್ತೆ. ಆದರೆ ಖರ್ಚು ವೆಚ್ಚಗಳ ಮೇಲೆ ಗಮನವನ್ನು ಇಡಬೇಕು. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಉತ್ತಮ ಆರೋಗ್ಯವನ್ನು ನೀವು ಹೊಂದಿರ್ತೀರಿ. ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಇವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡುವಾಗ ಪ್ರತಿಯೊಬ್ಬರಿಗೂ ಒಂದು ಆಶ್ಚರ್ಯ ಆಗಬೇಕು, ಅಷ್ಟು ಟೆಕ್ನಿಕಲ್ ಆ ರೀತಿ ಇರುತ್ತೆ. ಆದರೆ ಏನಪ್ಪ ಅಂದರೆ ಆ ಕೆಲಸ ಕಾರ್ಯ ನಡೀತಾ ಅದರ ಮೇಲೆ ಇವರು ಒಂದು ರೀತಿ ಹತೋಟಿಯನ್ನು ಕಳೆದುಕೊಳ್ತಾರೆ. ಈ ಕಾರಣದಿಂದ ಮುಖ್ಯವಾಗಿ ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೋ ಒಂದು ವಿಚಾರ ಇವರ ಕುಟುಂಬಕ್ಕೆ ಅನುಕೂಲಕರವಾಗಿ ಕಾಣ್ತಾ ಇರೋದು ಏನಾಗುತ್ತೆ, ದೊಡ್ಡ ಮಟ್ಟದ ವಿಪತ್ತನ್ನು ಉಂಟು ಮಾಡುತ್ತೆ. ಈ ಕಾರಣದಿಂದ ಇವರ ತಪ್ಪು ಇಲ್ಲದೇ ಹೋದರೂ ಕೂಡ ಕುಟುಂಬದಲ್ಲಿ ಎಲ್ಲರೂ ಇವರನ್ನೇ, ಯಾಕೆಂದರೆ ಗಾದ ಇದೆಯಲ್ಲ, ಈ ಕುರಿ ಹಳ್ಳಕ್ಕೆ ಬಿಟ್ಟರೆ ಆಳ್ಗೊಂಡು ಕಲ್ಲು ಅಂತ ಯಾವಾಗ ತೊಂದರೆ ಆಗುತ್ತೆ ಇವನ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಮನಸ್ಸಿಗೆ ನೆಮ್ಮದಿ ಇಲ್ದಿರ ಇವತ್ತು ಇವರು ಸ್ವಲ್ಪ ಇರ್ತಾರೆ. ಈ ನೆಮ್ಮದಿ ಯಾವಾಗಿರಲ್ಲ, ತಮ್ಮ ಮನಸ್ಸನ್ನು ಸರಿ ಮಾಡ್ಕೊಂಬಕ್ಕೆ ಇವರೇನು ಮಾಡ್ತಾರೆ, ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಾವುದಾದರೂ ಧಾರ್ಮಿಕ ಕ್ಷೇತ್ರ ಅಥವಾ ಯಾತ್ರಾ ಸ್ಥಳಕ್ಕೆ ತಮ್ಮ ಈ ಕುಟುಂಬದವರ ಜೊತೆ, ಅಂದರೆ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಇವರ ಜೊತೆ ತೆರಳ್ತಾರೆ. ಆನಂತರ ಉದ್ಯೋಗದ ವಿಚಾರಕ್ಕೆ ಬಂದಾಗ ಉದ್ಯೋಗದ ವಿಚಾರದಲ್ಲೂ ಆತರ ಪಡ್ತಾರೆ. ಆತರ ಪಟ್ಟರೂ ಕೂಡ ಇವರ ತಪ್ಪನ್ನು ಸರಿ ಮಾಡೋದಕ್ಕೆ ಸಹೋದ್ಯೋಗಿಗಳು ಖಂಡಿತವಾಗ್ಲೂ ನೆರವಾಗ್ತಾರೆ. ಆದ್ದರಿಂದ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ನಿರೀಕ್ಷಿತ ಯಶಸ್ಸನ್ನು ಪಡೆಯಬಹುದಾಗಿದೆ. ಆದರೆ ನಾನು ಅನ್ನೋ ಒಂದು ಭಾವನೆಯಿಂದ ಹೊರಕ್ಕೆ ಬರೋದು ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಹಾಗೆ ಹಣವನ್ನು ಉಳಿಸುವ ಒಂದು ಯೋಜನೆ ಸಹ ನಿಮಗೆ ಕರಗತವಾಗಿರುತ್ತೆ. ಆದ್ದರಿಂದ ಸಂತಸದ ದಿನ ಇವತ್ತು, ಯಾವುದೇ ಸಂಶಯ ಬೇಡ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವತ್ತು, ಈ ಮಿಥುನ ರಾಶಿಯಲ್ಲಿ ಜನಿಸಿರೋರು ಮೊದಲನೇದಾಗಿ ವಯಸ್ಸಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು. ಪ್ರತಿ ವಯಸ್ಸಿನವರು ಅಷ್ಟೇ ಹಠಕ್ಕೆ ಒಳಗಾಗ್ತಾರೆ. ಇವಾಗ ಒಂದು ಚಿಕ್ಕ ಮಗು, ಅದಕ್ಕೇನೋ ಬೇಕು ತಿಂಡಿ, ಒಂದು ಚಾಕ್ಲೇಟ್ ಏನೋ, ಅದು ಕೊಡಿಸೋವರೆಗೂ ಬಿಡೋಲ್ಲ, ಹಠ ಮಾಡುತ್ತೆ. ಅವರಿಂದ ಸ್ವಲ್ಪ ದೊಡ್ಡವರು ಯಾವುದೋ ವೆಹಿಕಲ್ ಬೇಕು, ಅವರು ಹಠ ಮಾಡ್ತಾರೆ. ಇನ್ನು ವಯೋವೃದ್ಧರು, ಡಾಕ್ಟ್ರ್ ಹೇಳಿರ್ತಾರೆ ಸ್ವಲ್ಪ ಕೆಲವೊಂದು ತಿಂಡಿನ ತಿನ್ನಬೇಡಿ ಅಂತ, ಉದಾಹರಣೆ ಈ ಸ್ವೀಟ್ ಜಾಸ್ತಿ ತಿನ್ನಬೇಡಿ, ಕರೆದಿರೋ ತಿನ್ನಬೇಡಿ ಅಂತ. ಅವರದ್ದು ತಿನ್ನಬೇಕು ಅಂತ ಹಠ ಮಾಡ್ತಾರೆ. ಒಟ್ಟಾರೆ ಇವತ್ತಿವರು
ಈ ರಾಶಿಯವರು ಹಠದಿಂದ ತಮ್ಮ ದಿನವನ್ನು ಕಳೀತಾರೆ. ಹಾಗೆಯೇ ತಮಗೆ ಸಲ್ಲಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಸಹ ಪಡೀತಾರೆ. ಕುಟುಂಬದಲ್ಲೂ ಅಷ್ಟೇ ಇವರಿಗೆ ಸೇರಬೇಕಾಗಿರೋ ಎಲ್ಲ ರೀತಿಯ ಅನುಕೂಲತೆಗಳು ಬರುತ್ತೆ ಇವರಿಗೆ ತಾನಾಗಿ. ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಏನೋ ಒಂದು ಉದಾಹರಣೆಗೆ ಒಂದು ಬಡ್ತಿ ನಿಂತೋಗಿರುತ್ತೆ, ಹಿರಿಯ ಅಧಿಕಾರಿಗಳ ಹತ್ರ ಹೋಗ್ತಾರೆ, ಅವರು ಹಾರಿಕೆ ಉತ್ತರ ಕೊಡ್ತಾರೆ, ಆಗಲಿ ನೋಡೋಣ ಅಂತ. ಇವರು ಒಪ್ಪಲ್ಲ, ಆಗತ್ತೆ ಇಲ್ಲ, ಇಂತಹ ಉತ್ತರವನ್ನು ತಗೊಂಡೇ ಬರ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಆದರೆ ಇವರ ಒಂದು ತಪ್ಪಾದ ಒಂದು ನಿರ್ಧಾರಗಳು ಏನಪ್ಪ ಆಗುತ್ತೆ ಅಂದರೆ ಗಲಿಬಿಲಿಯನ್ನು ಉಂಟು ಮಾಡುತ್ತೆ. ಇವಾಗಿರೋ ಬುದ್ಧಿ ಇವಾಗಿರಲ್ಲ, ಪದೇ ಪದೇ ಇವರ ಮನಸ್ಸು ಬದಲಾಗ್ತಾ ಹೋಗುತ್ತೆ. ಇದರಿಂದ ಇವರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಹ ಇರಲ್ಲ. ಅದು ಬಿಟ್ಟರೆ ಇವತ್ತು ಯಾವುದೇ ರೀತಿಯ ತೊಂದರೆ ಇಲ್ಲ. ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಬೇರೆಯವರ ಸಹಕಾರದಿಂದ. ಮಾತಿನಿಂದ ಇವತ್ತು ಎಲ್ಲರನ್ನು ಮೋಡಿಗೆ ಒಳಗಾಗಿಸ್ತಾರೆ. ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆದ್ದುಬಿಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಕೆಲಸ ಕಾರ್ಯಗಳು ಅಷ್ಟೇ ಒಳ್ಳೆಯದಿದೆ. ಆರೋಗ್ಯದ ಬಗ್ಗೆಯೂ ಅಷ್ಟೇ ಯೋಚನೆ ಬೇಡ. ಆದರೆ ಮಾನಸಿಕ ಒತ್ತಡ ಮಾತ್ರ ನಿಮಗಿರುತ್ತೆ, ಎಚ್ಚರಿಕೆಯಿಂದಿದೆ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಏನಪ್ಪ ಆಗುತ್ತೆ, ಇವರಿಗೆ ಸ್ವಲ್ಪ ಆತುರದ ಮನೋಭಾವನೆ ಇರುತ್ತೆ. ಎಲ್ಲರೂ ಬಂದು ಹೇಳಿರ್ತಾರೆ, ಬುಧವಾರ ಹೇಳಿರ್ತಾರೆ, ಸ್ವಲ್ಪ ನಿಧಾನಗತಿಯಲ್ಲಿ ತೀರ್ಮಾನ ತಗೋ ಅವೆಲ್ಲ. ಆದರೆ ಎಲ್ಲರೂ ಹೂವು ಅಂತಾರೆ. ಇವರ ಮನಸ್ಸಿನಲ್ಲಿ ಒಂದು ಹೂಯ್ದಾಟ ಇರುತ್ತೆ. ಅದೇನಪ್ಪ ಅಂದರೆ, ನಾನು ತಡ ಮಾಡಿದರೆ ಈ ಒಂದು ಅವಕಾಶ ಬೇರೆಯವರು ತಗೋಬಿಡ್ತಾರೆ. ಯಾರೂ ಏನು ಮಾಡಲ್ಲ. ಪ್ರತಿಯೊಬ್ಬರು ಇವ್ರ ಜೊತೆ ತುಂಬ ವಿಶ್ವಾಸದಿಂದ ಪ್ರೀತಿಯಿಂದನೇ ಇರ್ತಾರೆ, ಒಳ್ಳೆಯ ಸ್ನೇಹಿತರಾಗಿ, ಒಳ್ಳೆಯ ಸಂಬಂಧಿಕರಾಗಿ. ಇವರು ಮಾತ್ರ ಬೇರೆ ಯಾರನ್ನೂ ನಂಬಲ್ಲ. ಯಾವಾಗ ಇವರು ಬೇರೆಯವರನ್ನ ನಂಬಲ್ವೋ ಆವಾಗ ಏನು ಮಾಡಬೇಕು, ಇವರು ತಮ್ಮ ಸ್ವಂತ ಕೆಲಸ ಕಾರ್ಯದ ಮೇಲೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕು. ವಿಶೇಷವಾದ ಗಮನವನ್ನು ಕೊಡ್ತಾರೆ, ಆದರೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಈ ಕಾರಣದಿಂದ ಸ್ವಲ್ಪ ಮುಖ್ಯವಾಗಿ ಕುಟುಂಬದಲ್ಲಿ ದೊಡ್ಡ ಮಟ್ಟದ ಹಾನಿ ಉಂಟಾಗುವಂತಹ ಸಾಧ್ಯತೆ ಇದೆ. ಅದರಿಂದ ಎಚ್ಚರಿಕೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ, ಆದರೆ ಬರೋ ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳು ಸಹ ಇರುತ್ತೆ. ಸೋಲಿನ ವೇಳೆ ಏನು ಮಾಡ್ತೀರಿ, ಎಲ್ಲರೊಂದಿಗೆ ಸ್ವಲ್ಪ ಈ ಬೇಸರ ಬರುವ ರೀತಿ ಮಾತನಾಡ್ತೀರಿ, ಜೋರಾಗಿ ಮಾತಾಡ್ತೀರಿ, ಜಗಳವನ್ನು ಕಾಯ್ತೀರಿ, ಎಲ್ಲರೂ ನಿಮಗೆ ಹೊಂದಿಕೊಂಡು ಬಾಳಬೇಕಾಗುತ್ತೆ. ಇದು ಇಂದಿನ ವಿಚಾರ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಒಳ್ಳೆಯದು, ಆದರೆ ಅಥವಾ ಅತಿ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಇದು ಇಂದಿನ ನಿಮ್ಮ ವಿಚಾರ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಹೆಚ್ಚಿನದನ್ನು ನಿರೀಕ್ಷಿಸಬಹುದು, ಸಾಧಿಸ್ತಾರೆ. ಕಾರಣ ಏನಪ್ಪ ಅಂದರೆ ಶಿಕ್ಷಕರ ಅಥವಾ ಗುರು ಹಿರಿಯರ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಸಿಂಹರಾಶಿಯವರಲ್ಲಿ ಹುಟ್ಟಿರೋರು ಇವತ್ತು ಒಳ್ಳೆಯ ಮನಸ್ಸಿರುತ್ತೆ, ಹಾಗೆ ಆತ್ಮವಿಶ್ವಾಸವೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ತಾನು ಏನೇ ಕೆಲಸ ಮಾಡಿದ್ರು ಕರೆಕ್ಟು ಅಂತಿರುತ್ತೆ. ಆದರೆ ಬೇರೆಯವರ ಬಗ್ಗೆ ತಿಳ್ಕೊಬೋದು, ತಪ್ಪಾಗಿ ತಿಳ್ಕೊತಾರೆ. ಅಂದರೆ ಇವರು ಸಾಮಾನ್ಯವಾಗಿ ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ವದಂತಿಗಳನ್ನು ನಂಬ್ತಾರೆ. ಇವಾಗ ಯಾರೋ ಬಂದು ಯಾರ ಮೇಲೋ ದೂರ ಹೇಳ್ತಾರೆ, ಅದನ್ನು ನಂಬಿಡ್ತಾರೆ. ಯಾರೋ ನಿಮ್ಮನ್ನೇನೋ ಅಂದರು ಅಂತಾರೆ, ಅದನ್ನು ನಂಬಿಡ್ತಾರೆ. ಈ ರೀತಿ ಸ್ವಂತ ಬುದ್ಧಿ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬಲ್ಲ. ಇದು ಕೇವಲ ಬೇರೆಯವರ ವಿಚಾರ ಆಗಲ್ಲ, ಮುಖ್ಯವಾಗಿ ಇವರ ಕುಟುಂಬವನ್ನು ನೋಡಿ ಒಂದು ರೀತಿ ಹೊಟ್ಟೆ ಕಿಚ್ಚು ಪಡೋ ಜನ ಏನು ಮಾಡ್ತಾರೆ, ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡ್ತಾರೆ. ಈ ಕಾರಣದಿಂದ ಇವರ ಸೋದರರ ಜೊತೆ ಸ್ವಲ್ಪ ವಾದ ವಿವಾದದಲ್ಲಿ ತೊಡಗ್ತಾರೆ. ಈ ಒಂದೇ ಒಂದು ಕಾರಣ ಈ ಕುಟುಂಬದಲ್ಲಿ ಸ್ವಲ್ಪ ಬೇಸರದ ಸನ್ನಿವೇಶಕ್ಕೆ ಕಾರಣವಾಗುತ್ತೆ. ಆದರೆ ಇವರ ಸೋದರರು ಇದನ್ನು ಮರೆತು ಬಿಡ್ತಾರೆ ಬೇಗ. ಅದೇ ಮನೆಯ ಹೆಣ್ಮಕ್ಳು ಅದನ್ನು ಮದುವೆ ಆಗಿ ಹೋದವರು ಏನು ಮಾಡ್ತಾರೆ, ಇದನ್ನು ಒಂದು ದೊಡ್ಡ ವಿಚಾರವನ್ನಾಗಿ ಮಾಡ್ತಾರೆ. ಈ ಕಾರಣದಿಂದ ಮನೆಯಲ್ಲಿ ಸ್ವಲ್ಪ ಬೇಸರದ ವಾತಾವರಣ ಇರುತ್ತೆ. ಅದೇ ಉದ್ಯೋಗದ ವಿಚಾರದಲ್ಲಿ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ತನ್ನ ಸಹೋದ್ಯೋಗಿಗಳ ಬಗ್ಗೆ ಏನೇ ಹೇಳಿದ್ರು ಇವರು ನಂಬಲ್ಲ.
ಕಾರಣ ಏನಪ್ಪ ಅಂದರೆ ಸಹೋದ್ಯೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ಸೋದರ ಪ್ರೇಮದಿಂದಾನೇ ನೋಡ್ಕೊಂಡಿರ್ತಾರೆ. ಆದರೆ ಇವರ ಹಿರಿಯ ಅಧಿಕಾರಿಗಳು ಅವರ ಬಗ್ಗೆ ಯಾರು ಏನಾದರೂ ಹೇಳಿದಾಗ ದೂರನ್ನು ಅದನ್ನು ನಂಬಿಡ್ತಾರೆ. ಇವರು ನಂಬಿದಾಗ ಏನು ಮಾಡ್ತಾರೆ, ಇವರು ಅನಾವಶ್ಯಕವಾಗಿ ಅವರ ವಿರುದ್ಧ ಮಾತಾಡ್ತಾರೆ. ಇದೇ ಒಂದು ದೊಡ್ಡ ಪ್ರಮಾದವಾಗುತ್ತೆ. ಆದ್ದರಿಂದ ಮುಖ್ಯವಾಗಿ ಇವರು ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಣಕಾಸಿನ ವಿಚಾರದಲ್ಲೂ ತೊಂದರೆ ಇಲ್ಲ, ಆರೋಗ್ಯದ ವಿಚಾರದಲ್ಲೂ ತೊಂದರೆ ಇಲ್ಲ. ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಇದು ನಿಜವಾದ ಒಂದು ವಿಚಾರ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಇವತ್ತು ಈ ಕೆಲವೊಂದು ಗ್ರಹಗಳ ಒಂದು ಬಲ ಆ ರೀತಿ ಕಂಡು ಬರ್ತಿದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಇವರಿಗೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿಗಿಂತ ಹೆಚ್ಚಾಗಿ ಒಂದು ರೀತಿಯ ಭಯ ಮತ್ತು ಒಂದು ಯೋಚನೆ ಇರುತ್ತೆ. ಅದು ಯಾವ ವಿಚಾರಕ್ಕೆ ಅಂದರೆ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರು, ಅದರಲ್ಲೂ ಮುಖ್ಯವಾಗಿ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ನೆಗ್ಲಿಜೆನ್ಸಿಗೆ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತಲ್ಲ, ನೆಗ್ಲಿಜೆನ್ಸಿ ಇರಬಾರ್ದು, ಅದು ಮುಖ್ಯವಾದ್ದು, ಇನ್ನೇನಿಲ್ಲ. ಇನ್ನು ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಪರಸ್ಪರ ಮನಸ್ತಾಪ ಬರುತ್ತೆ. ಈ ಮನಸ್ತಾಪವನ್ನು ದೂರ ಮಾಡೋದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಮುಖ್ಯವಾಗಿ ಹಣಕಾಸಿನ ವಿಚಾರವನ್ನು ಬಂದಾಗ ಹಣಕಾಸನ್ನು ಸರಿಯಾದ ರೀತಿಯಲ್ಲಿ ಹಂಚುತ್ತಾರೆ. ಬಂದಿರೋ ಯಾವುದೋ ಒಂದು ಎಕ್ಸ್ಟ್ರಾ ಅಮೌಂಟ್ ಬಂದಿರುತ್ತೆ, ಅದನ್ನು ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಕೊಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಮ ನೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ನೀವೇ ಸ್ವತಃ ಮಾಡ್ತೀರಿ, ಹಾಗೆ ಎಲ್ಲರ ಸಪೋರ್ಟ್ ಸಹ ತಗೋತೀರಿ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ನೀವು ನಿಮ್ಮದೆಲ್ಲರ ತಪ್ಪಿಗೂ ಸಹ ಬೆಲೆಯನ್ನು ತರಬೇಕಾಗತ್ತೆ. ಈ ಕಾರಣದಿಂದ ಬೇರೆಯವರನ್ನ ಟೀಕಿಸ್ತೀರಿ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಬೇರೆಯವರ ಜೊತೆ ವಾದ ವಿವಾದ ಮಾಡೋದು ಬದಲು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ, ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿ. ಆಗ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ. ಆದರೆ ಒಂದೇ ಒಂದು ಎಚ್ಚರಿಕೆ ಇರಬೇಕು, ಯಾವುದೇ ಒಂದು ಸಣ್ಣ ಪ್ರಮಾಣದ ಕೆಲಸ ಕಾರ್ಯ ಆದರೂ ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನವನ್ನು ಪಡಬೇಕು. ಸುಲಭವಾಗಿ ಇವತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ. ಇದರ ಬಗ್ಗೆ ಎಚ್ಚರಿಕೆ ಇರಲಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚದ ಮೇಲೆ ನಿಯಂತ್ರಣ ಇರಬೇಕು. ಕಾರಣ ಏನಪ್ಪ ಅಂದರೆ ಒಂಥರ ನೆಗ್ಲಿಜೆನ್ಸ್ ಬಂದ್ಬಿಡುತ್ತೆ ನಿಮಗೆ. ಅಯ್ಯೋ ಖರ್ಚಾದಾಗಲಿ ಹೋಗು, ಈ ತಿಂಗಳು ಇಲ್ಲ ಮುಂದಿನ ತಿಂಗಳು ತಿರ್ಗಾ ಬರುತ್ತೆ. ಈ ಥರ ಮುಂದೆ ಬರೋ ಒಂದು ಹಣದ ವಿಚಾರವನ್ನು ತೊಗೊಂಡು ಇವಾಗ ನೆಗ್ಲಿಜೆನ್ಸಿ ಬೇಡ, ಎಚ್ಚರಿಕೆಯಿಂದ ಇದೆ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ. ಕಣ್ಣಿನ ತೊಂದರೆ ಉಂಟಾಗ್ಬೋದು, ಅದು ಸಾಮಾನ್ಯವಾದಂತಹ ವಿಚಾರ, ಇನ್ನೇನಿಲ್ಲ. ತುಲಾ ರಾಶಿಯಲ್ಲಿ ಹುಟ್ಟಿರೋದು ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರ. ಇಲ್ಲಿ ಏನಪ್ಪ ಮಾಡ್ತಾರೆ, ಈ ವಿದ್ಯಾರ್ಜನೆಯಲ್ಲಿ ತೊಡಗಿರೋರು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ಒಂದು ಈ ಸೋಂಬೇರಿತನ ಇರಲ್ಲ, ಅಥವಾ ದೊಡ್ಡವ್ರಿಗೆ ಗೌರವ ಕೊಡಬಾರ್ದು ಅಂತಿರಲ್ಲ. ಹಾಗೆ ತಮ್ಮ ಸಹಪಾಠಿಗಳ ಜೊತೆ ಚೆನ್ನಾಗೇ ಇರ್ತಾರೆ. ಆದರೆ ಈ ಉದಾಹರಣೆಗೆ ಚೆನ್ನಾಗಿ ಓದಿರ್ತಾರೆ, ಎಕ್ಸಾಮಿನೇಷನ್ ಬರುತ್ತೆ, ಎಕ್ಸಾಮ್ಗೆ ಹೋಗಾಗ ಒಂದು ರೀತಿ ಭಯ ಆವರಿಸ್ಕೊಂಬತ್ತೆ, ಮೆಂಟಲ್ ಟೆನ್ಷನ್ ಶುರುವಾಗುತ್ತೆ. ಆಗ ಸಹಜವಾಗಿ ಅವರು ಓದಿರೋದು ಮರ್ತೋಗುತ್ತೆ. ಇಲ್ಲದೆ ಹೋದರೆ ಓದಿರೋ ಆನ್ಸರ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ರೀತಿ ಸ್ವಲ್ಪ ಕಠಿಣವಾದಂತಹ ಪರಿಸ್ಥಿತಿಯನ್ನು ಇವರು ವಿದ್ಯಾರ್ಥಿಗಳು ಎದುರಿಸಬೇಕಾಗತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಅವರು ಏನಪ್ಪ ಮಾಡಬೇಕು ಅಂದರೆ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು, ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಉಳಿಸ್ಕೋಬೇಕು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರು ಇವರು ತುಂಬ ಕೋಪಿಷ್ಠರು. ಆದರೆ ಇವತ್ತು ಇವರ ವರ್ತನೆ ಹೇಗಪ್ಪ ಇರುತ್ತೆ ಅಂದರೆ ಆ ಕೋಪವನ್ನು ತಡ್ಕೋತಾರೆ, ತುಂಬ ಶಾಂತ ರೀತಿಯಲ್ಲಿ ಮುಂದುವರಿತಾರೆ. ಇವರ ವಿರೋಧಿಗಳಿರ್ತಾರೆ, ಅವರು ಬೇಕೇ ಅಂತಾನೆ ಏನು ಮಾಡ್ತಾರೆ, ಇವರು ಕೋಪ ಬರೆಸಬೇಕು, ಇವರು ಕೋಪ ಇದೆ ಅಂತ ಎಲ್ರಿಗೂ ತೋರಿಸ್ಬೇಕು ಅಂತ ಇವರಿಗೆ ಕೋಪ ಬರೋ ರೀತಿ ಮಾತಾಡ್ತಾರೆ. ಆದರೆ ಇವರು ಸೈಲೆಂಟ್ ಆಗಿರ್ತಾರೆ, ಯಾರ ಮೇಲೂ ಸಿಡ್ಕೊಂಬಲ್ಲ, ಯಾರನ್ನೂ ಒಂದು ಕೀಳು ಭಾವನೆಯಿಂದ ನೋಡಲ್ಲ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಈ ಕಾರಣದಿಂದ ಇದು ಕೇವಲ ಉದ್ಯೋಗ ಕ್ಷೇತ್ರ ಅಲ್ಲ. ಉದ್ಯೋಗದಲ್ಲಿ ಇವರು ಹಠದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತಾರೆ. ಹಠದಿಂದ
ಇವರಿಗೆ ಸಿಗಬೇಕಾದ ಎಲ್ಲ ರೀತಿಯ ಈ ಸವಲತ್ತುಗಳನ್ನು ಒಂದು ರೀತಿ ಪಡಿತಾರೆ. ಹಾಗೆಯೇ ಈ ಕುಟುಂಬದಲ್ಲಿ ಸಹ ಅಷ್ಟೇ ಇವರಿಗೆ ಸಹಜವಾದಂತಹ ಆಸೆ ಆಕಾಂಕ್ಷೆಗಳಿರುತ್ತೆ. ಆ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸ್ಕೋಬೇಕು ಅನ್ನೋ ಬುದ್ಧಿವಂತಿಕೆ ಇರುತ್ತೆ. ಅಂತಹ ಚಟುವಟಿಕೆಯಲ್ಲಿ ಸದಾ ಇವರು ಕೂಡಿರ್ತಾರೆ. ಆಗಲೇ ಹೇಳಿದಾಗೆ ಒಮ್ಮೆ ತೆಗೆದುಕೊಂಡ ನಿರ್ಧಾರ, ಆ ನಿರ್ಧಾರನ ತಲೆ ಮೇಲೆ ಬೆಟ್ಟ ಬಿದ್ದು ಸಿರನ್ನೇ ಇವರು ಬದಲಾಯಿಸಲ್ಲ. ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಇವರು ಬಾಳಲ್ಲ. ಯಾರ 100 ಜನ 100 ಅಂತ ಇರಲಿ, ಪದೇ ಪದೇ ಅಂತಿರಲಿ, ಅದನ್ನು ಕೇರೆ ಮಾಡಲ್ಲ ಇವರು. ತಾವಾಯಿತು ತಮ್ಮ ಕೆಲಸ ಆಯಿತು. ಬರೀ ಇಷ್ಟಲ್ಲ, ಇವರಲ್ಲಿ ಒಂದು ಒಳ್ಳೆಯತನ ಸಹ ನೀವು ಇವತ್ತು ನೋಡ್ಬೋದು. ಏನಪ್ಪ ಅಂದರೆ ಇವರು ಬೇರೆಯವರ ಪ್ರಭಾವಕ್ಕೆ ಒಳಗಾಗಲ್ಲ. ಹಾಗೆ ಇವರು ತಮ್ಮ ಪ್ರಭಾವವನ್ನು ಬೇರೆಯವರ ಮೇಲೆ ಬೀರಲ್ಲ. ಅದರಲ್ಲೂ ಅಧಿಕಾರಿಗಳಾಗಿದ್ದಲ್ಲಿ ಇವರು ತಮ್ಮ ಎಲ್ಲ ಕಾರ್ಮಿಕರ ಒಂದು ಪ್ರೀತಿ ವಿಶ್ವಾಸದಿಂದ ಗಳಿಸ್ತಾರೆ. ಇನ್ನೂ ಉನ್ನತ ಅಧಿಕಾರಕ್ಕೆ, ಉನ್ನತ ಶ್ರೇಣಿಗೆ ಹೋಗ್ತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಅದೃಷ್ಟ ಮನೆ ಮಾಡಿದೆ. ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಹಣ ತಾನಾಗಿ ಒಂದು ಸೇರುತ್ತೆ. ಖರ್ಚು ಸಹ ಇವರು ಸುಮ್ಮನೆ ಖರ್ಚು ಮಾಡಲ್ಲ. ಖರ್ಚಿನಲ್ಲಿ ಹಿಡಿತವನ್ನು ಸಾಧಿಸ್ತಾರೆ. ಧನುರಾಶಿಯಲ್ಲಿ ಜನಿಸಿರೋರು, ಇವರ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ಇವಾಗ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ. ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಸಾಕಷ್ಟು ಶಾಂತಿಯಿಂದಾನೇ ನಿಮ್ಮ ಜೊತೆ ವರ್ತಿಸ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಆದರೆ ಯಾವಾಗ ಆ ಒಂದು ಶಾಂತಿ ಅನ್ನೋದು, ಸಹನೆ ಅನ್ನೋದು ಕಳೆದೋಗುತ್ತೆ, ಅವರ ಒಂದು ಕ್ರೋಧ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಈ ಬೇಸರ ಅನ್ನೋದಕ್ಕಿಂತ ಗಂಭೀರವಾದ ವಾತಾವರಣ ಉಂಟಾಗುತ್ತೆ. ಮುಖ್ಯವಾಗಿ ಇಲ್ಲಿ ಇವತ್ತೇನಪ್ಪ ಇರೋದು ಅಂದರೆ, ಈ ದಂಪತಿಗಳು ಪರಸ್ಪರ ಹೊಂದಿಕೊಂಡು ನಡಿಬೇಕು. ಆಗ ಕುಟುಂಬದ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ತಪ್ಪನ್ನು ಮಾಡೋದು ಬೇಡ, ಎಚ್ಚರಿಕೆ ಇರಲಿ. ಇನ್ನು ಉದ್ಯೋಗ ಕ್ಷೇತ್ರವನ್ನು ತಗೊಂಡಾಗ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಆತ್ಮೀಯರೊಬ್ಬರು ಏನು ಮಾಡ್ತಾರೆ, ನಿಮ್ಮ ಪ್ರಗತಿಗೆ ಅಡ್ಡಗಾಲಾಗ್ತಾರೆ. ನಿಮಗೆ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕ್ಲೋಸ್ ನಿಮಗೆ. ಅವರಿಂದನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಹಿನ್ನಡೆ ಸಹ ಉಂಟಾಗುತ್ತೆ. ಈ ಕಾರಣದಿಂದ ನೀವು ಯಾವ ಮನಸ್ಥಿತಿಗೆ ಬರ್ತೀರಿ ಅಂದರೆ, ಇನ್ನು ಮುಂದೆ ಯಾರೊಬ್ಬರನ್ನು ನಂಬಾರ್ದು, ಪ್ರಪಂಚನೇ ಹೀಗೆ ಅನ್ನೋ ಒಂದು ತಪ್ಪು ಕಲ್ಪನೆಗೆ ಬರ್ತೀವಿ. ಇಂತಹ ವೇಳೆಯಲ್ಲಿ ಒಂದು ಪವಾಡ ನಡೆಯುತ್ತೆ. ಅದೇನಪ್ಪ ಅಂದರೆ, ನೀವು ಯಾವುದೋ ಒಬ್ಬ ವ್ಯಕ್ತಿಯನ್ನು ನಂಬಿರಲ್ಲ, ಅವರು ಕೆಟ್ಟವರು, ಅವರಿಂದಾನೇ ತೊಂದರೆ ಆಗ್ತಿರೋರು ನಿಮಗೆ ಅಂತ ನೀವು ಅಂದ್ಕೊಬಿಟ್ಟಿರ್ತೀರಿ. ನಿಮ್ಮ ಈ ಆಪತ್ಕಾಲದಲ್ಲಿ ನೀವು ವಿರೋಧಿ ಅಂತ ಯಾರನ್ನ ಪರಿಗಣಿಸಿರ್ತೀರಿ, ಅವರು ತಾನಾಗಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಇದರಿಂದ ನೀವು ನಿಮ್ಮ ಸಂಪೂರ್ಣ ಮನಸ್ಸನ್ನೇ ಬದಲಾಯಿಸ್ಕೋತೀರಿ. ಪ್ರತಿಯೊಬ್ಬರ ಜೊತೆ, ಯಾರ ಜೊತೆಯೂ ವೈರತ್ವವನ್ನು ಕಟ್ಟಿಕೊಳ್ಳದೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳೋದಕ್ಕೆ ಪ್ರಯತ್ನ ಪಡ್ತೀರಿ. ಸಫಲತೆ ಸಹ ಸಾಧಿಸ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ತೊಂದರೆ ಏನಿಲ್ಲ. ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ. ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀರಿ, ಏನೂ ಯೋಚನೆ ಇಲ್ಲ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ. ಅಜೀರ್ಣದ ತೊಂದರೆ ಉಂಟಾಗ್ಬೋದು. ಆದ್ದರಿಂದ ಆಹಾರ ಸೇವನೆಯಲ್ಲಿ ಮಿತಿ ಇರೋದು ತುಂಬ ಮುಖ್ಯ. ಮಕರ ರಾಶಿಯಲ್ಲಿ ಹುಟ್ಟಿರೋರು ಇವತ್ತು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾರೆ. ಇವರ ಮನಸ್ಸಿನಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ತಾವೇ ಏಕಾಂಗಿಯಾಗಿ ನಿಂತು ಪೂರೈಸಬೇಕು. ಎಲ್ಲರೂ ಇವರ ಕೆಲಸ ಕಾರ್ಯವನ್ನು ಮೆಚ್ಕೋಬೇಕು ಅನ್ನೋ ಭಾವನೆ ಇರುತ್ತೆ. ಇದು ಖಂಡಿತ ತಪ್ಪಲ್ಲ. ಕಾರಣ ಏನಪ್ಪ ಅಂದರೆ, ಇವರು ನಿಜಕ್ಕೂ ಹಾರ್ಡ್ ವರ್ಕರ್ಸು, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ಏನು ಮಾಡ್ತಾರೆ, ಇಂದಿನ ಮಟ್ಟಕ್ಕೆ ಹೇಳಬೇಕು ಅಂದರೆ ಆತುರದ ಬುದ್ಧಿ ಇರುತ್ತೆ ಒಂದು. ಎರಡನೇದೇನು ಅಂದರೆ, ತಮ್ಮ ತಪ್ಪಿಗೆ ಬೇರೆಯವರನ್ನ ತೆಗಿಳ್ತಾರೆ. ಅಂದರೆ ಬೇರೆಯವ್ರನ್ನ ಗುರಿ ಮಾಡ್ತಾರೆ. ತಪ್ಪು ಮಾಡೋದು ಇವರು, ಅದಕ್ಕೆ ಆದ ಗುರಿ ಆಗೋದು ಬೇರೆಯವರು. ಇದರಿಂದ ಏನಪ್ಪ ಆಗುತ್ತೆ, ಇವರ ಕೆಲಸ ಕಾರ್ಯಗಳು ಸ್ವಲ್ಪ ಹಳಿ ತಪ್ಪತ್ತೆ. ಅದರಲ್ಲೂ ಕುಟುಂಬದಲ್ಲಂತೂ ಏನಾಗುತ್ತೆ, ಇವರು ಸುಮ್ಮನಿದ್ದರೂ ಕೂಡ ಇವರನ್ನು ಬೆಂಬಲಿಸೋ ಜನ ಬೇಕಾದಷ್ಟು ಜನ ಇರ್ತಾರೆ. ಅವರಿಂದ ಒಂದು ಕುಟುಂಬದ ವಾತಾವರಣ ಹದಗೆಡುತ್ತೆ. ಆದ್ದರಿಂದ ಮುಖ್ಯವಾಗಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನಿಮ್ಮ ನೆಚ್ಚಿನ ಯಾರು ಸಹೋದ್ಯೋಗಿಗಳಿರ್ತಾರಲ್ಲ, ಅವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ತು ಅಂದರೆ ಯಾವುದೇ ರೀತಿ ತೊಂದರೆ ಬರಲ್ಲ.
ನೀವು ಒಬ್ಬರೇ ಒಂಟಿಯಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಬಿಡ್ತೀನಿ ಅಂದರೆ ಅದು ಸಾಧ್ಯ ಇರ್ಬೋದು, ಸಾಧ್ಯ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸುಲಭವಾದ ಕೆಲಸ ಆಗಲ್ಲ. ಸಣ್ಣ ಪುಟ್ಟ ಕೆಲಸ ಕಾರ್ಯಕ್ಕೂ ಹೆಚ್ಚಿನ ಒಂದು ಪ್ರಯತ್ನದ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಇಷ್ಟವಾದಂತಹ ವಿಚಾರಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡ್ತೀರಿ, ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಅನಿರೀಕ್ಷಿತ ಧನಲಾಭ ಇರುತ್ತೆ, ಅದೇ ರೀತಿ ಅನಪೇಕ್ಷಿತ ಖರ್ಚು ವೆಚ್ಚಗಳು ಸಹ ಇರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ಚೆನ್ನಾಗಿದೆ ಇವತ್ತಿನ ದಿನ. ಕುಂಭರಾಶಿಯಲ್ಲಿ ಹುಟ್ಟಿರೋರು ಇವತ್ತು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಕಾರಣ ಏನಪ್ಪ ಅಂದರೆ ಇವರಿಗೆ ಒಂದು ರೀತಿ ಅದೃಷ್ಟದಲ್ಲಿ ನಂಬಿಕೆ ಇರುತ್ತೆ. ಅಂದರೆ ಈ ದಿನ ಕಳೆದಂತೆ ಯಾವುದೋ ಒಂದು ಹೊಸ ರೀತಿಯ ಅವಕಾಶಗಳು ಇವರಿಗೆ ಸಿಗುತ್ತೆ. ಆ ಹೊಸ ರೀತಿಯ ಅವಕಾಶಗಳನ್ನು ಸರಿಯಾದ ಹಾದಿಯಲ್ಲಿ ಬಳಸ್ಕೋಬೇಕು ಅನ್ನೋ ಒಂದು ರೀತಿ ಇವರಿಗೆ ತಿಳಿದಿರುತ್ತೆ. ಆದ್ದರಿಂದ ಕೆಲಸ ಕಾರ್ಯಗಳು ಸರಳವಾಗಿದ್ದರೂ ಕೂಡ ಹೆಚ್ಚಿನ ಪರಿಶ್ರಮದಿಂದ ಒಳ್ಳೆಯ ಯೋಜನೆಯಿಂದ ಮುಗಿಸ್ತಾರೆ. ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ಇವರಿಗೆ ಉಂಟಾಗಲ್ಲ. ಆದರೆ ತಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣಗೊಳ್ಳೋವರೆಗೂ ಏನು ಮಾಡ್ತಾರೆ ಇವರು ಅಂದರೆ ಅಧಿಕವಾಗಿ ಯೋಚನೆಯನ್ನು ಮಾಡ್ತಾರೆ. ಮಾನಸಿಕ ಶಾಂತಿ ಇರಲ್ಲ. ಕುಟುಂಬದಲ್ಲಿ ಏನಾಗುತ್ತೆ, ಕೇವಲ ಇವರು ಯೋಚನೆ ಮಾಡೋದಲ್ಲ, ಇವರು ಯೋಚನೆಯನ್ನು ಬೇರೆಯವರು ಹಂಚುತ್ತಾರೆ. ಇವರ ಒಂದು ಕಾರಣದಿಂದ ಬೇರೆಯವ್ರ ಮನಸ್ಸಿಗೂ ನೆಮ್ಮದಿ ಇರಲ್ಲ, ಬೇರೆಯವರು ಸುಮ್ಮನಿರೋಕ್ಕಾಗಲ್ಲ, ಅವರು ಯೋಚನೆ ಮಾಡಬೇಕು, ಆ ರೀತಿ ಮಾಡ್ತಾರೆ. ಆದ್ದರಿಂದ ಕುಟುಂಬದ ಸದಸ್ಯರು ಇವ್ರನ್ನ ಮಾತಾಡೋದನ್ನೇ ಸ್ವಲ್ಪ ಹಿಂದೇಟಾಕ್ತಾರೆ. ಸದ್ಯ ಅವನು ಸಾವಾಸ ಬೇಡಪ್ಪ, ಅವ್ರು ಸಾವಾಸ ಬೇಡಪ್ಪ, ಸುಮ್ಮನೆ ನಮಗೂ ಯೋಚನೆ ಆಗುತ್ತೆ ಅಂತ. ಆದ್ದರಿಂದ ಯೋಚನೆ ಬೇಡ, ಒಳ್ಳೆಯದಾಗ್ತಾ ಹೋಗುತ್ತೆ. ಒಳ್ಳೆಯ ಮನಸ್ಸಿರಲಿ, ಒಳ್ಳೆಯ ಕೆಲಸ ಕಾರ್ಯದ ನಿರ್ವಹಣೆ ಇರಲಿ, ಖಂಡಿತ ಯಶಸ್ಸು ಸಿಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಯಾರನ್ನೂ ನೀವು ನಂಬಲ್ಲ. ಸುಲಭವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಮುಂದುವರಿಸ್ಕೊಂಡು ಹೋಗ್ತೀರಿ. ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಗಳಿಸ್ತೀರಿ, ಯಾವುದೇ ಒಂದು ಸಂದೇಹ ಅನ್ನೋದು ಬೇಡ. ಇನ್ನು ನಿಮ್ಮ ಆತ್ಮೀಯರೊಬ್ಬರು ನಿಮ್ಮಿಂದ ದೂರವಾಗ್ತಾರೆ. ಕಾರಣ ಏನಪ್ಪ ಅಂದರೆ ನಿಮ್ಮ ಒಂದು ಹಿಡಿತವಿಲ್ಲದ ಮಾತುಗಾರಿಕೆ. ಅಂದರೆ ನಿಮ್ಮ ಮಾತನ್ನು ಸುಲಭವಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಒಂದು ರೀತಿಯ ಏನೋ ಒಂದು ದ್ವಂದ್ವಾರ್ಥ ಇರುತ್ತೆ. ಆದ್ದರಿಂದ ಮಾತಿನ ಮೇಲೆ ಹತೋಟ ಇರಲಿ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವಿರುತ್ತೆ. ಆರೋಗ್ಯದಲ್ಲೂ ತೊಂದರೆ ಇಲ್ಲ. ಮಾನಸಿಕ ಒಂದು ಸ್ಥೈರ್ಯ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು ಅವರ ಕುಟುಂಬದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮತ್ತು ಗಮನವನ್ನು ತೋರಬೇಕಾಗತ್ತೆ. ಕಾರಣ ಒಂದೇ ಒಂದು, ಮುಖ್ಯವಾಗಿ ಅವರ ತಾತ ಅಥವಾ ಅವರ ಈ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ಬೋದು, ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳಿರುತ್ತೆ. ಆ ಕೆಲಸ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಇವನ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ. ಇಲ್ಲಿ ಅದೇನೇ ಆದರೂ ತಮ್ಮ ಪಾಲಿನ ಕರ್ತವ್ಯವನ್ನು ತಾವು ನಿರ್ವಹಿಸ್ತಾರೆ. ಅದರ ಮನಸ್ಸಿನಲ್ಲಿ ಒಂದು ರೀತಿಯ ಅಳುಕು ಇರುತ್ತೆ. ಇಲ್ಲಿ ಇವರ ನಡೆಯೋ ಹಾದಿ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ. ಇಲ್ಲಿ ಕುಟುಂಬದಲ್ಲಿ ಇವರಿಲ್ಲದೆ ಯಾವುದೇ ಕೆಲಸ ನಡೆಯಲ್ಲ. ಆದ್ದರಿಂದ ಇವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇವನ್ನ ವಿಶೇಷವಾದ ಪ್ರೀತಿ ಗೌರವದಿಂದ ಕಾಣಿಸ್ತಾರೆ. ಅಂದರೆ ಬರೀ ಕುಟುಂಬದ ವಿಚಾರ ಅಲ್ಲ, ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ. ಇವರ ಒಂದೇ ಒಂದು ತಪ್ಪೇನಪ್ಪ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೂ ತುಂಬ ಟೈಮ್ ತಗೊಬೋದು. ಅಂದರೆ ಅತಿ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಅತಿ ಮುಖ್ಯ ತೀರ್ಮಾನಗಳನ್ನು ಸಹ ನಿಧಾನಗತಿಯಲ್ಲಿ ತಗೋತಾರೆ. ಒಂದು ವೇಳೆ ಇವರೇನಾದರೂ ಅಧಿಕಾರ ಸ್ಥಾನದಲ್ಲಿದ್ದರೆ ಮಾತ್ರ ಸ್ವಲ್ಪ ತಮ್ಮ ತೀರ್ಮಾನಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಸಾಧ್ಯವಾದಷ್ಟು ತ್ವರಿತಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಮಾತ್ರ ನಿಮಗೆ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇದಲ್ದಿರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ಯೋಚನೆ ಇಲ್ಲ. ನಿಧಾನಗತಿಯಲ್ಲಿ ಒಂದು ಹಣವನ್ನು ಗಳಿಸ್ತೀರಿ. ಆದರೆ ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಇರುತ್ತೆ. ಅದರಲ್ಲೂ ನಿಮಗೋಸ್ಕರ ಅಲ್ಲ, ಬೇರೆ ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ. ಇದರಿಂದ ಕುಟುಂಬದವರ ಒಂದು ಕೋಪಕ್ಕೆ ಸಹ
ತೃಪ್ತಾಗ್ತೀರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಕೈಕಾಲುಗಳಲ್ಲಿ ಸ್ವಲ್ಪ ನೋವಿನ ಅನುಭವ ಆಗುತ್ತೆ ಅಷ್ಟೇ ಹೊರತಾಗಿ ಬೇರೆ ಯಾವುದೇ ಒಂದು ತೊಂದರೆ ಇಲ್ಲ.